ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಮಹಿಮೆಗಳನ್ನು ನಿರೂಪಣೆ ಮಾಡತಕ್ಕಂತಹ ರಾಯರ ಸಹಸ್ರ ನಾಮಾವಳಿಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇನ್ನೊಂದು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ನಿಗಮಾರ್ಥವಿದೇ ನಮಃ. ಆಗಮದ ಅರ್ಥಗಳನ್ನು ಸರಿಯಾಗಿ ತಿಳಿದಿರತಕ್ಕಂತಹ ವ್ಯಕ್ತಿಗಳಲ್ಲಿ ರಾಘವೇಂದ್ರ ತೀರ್ಥರು ಕೂಡ ಒಬ್ಬರಾಗಿದ್ದಾರೆ. ಯಾಕೆ? ಆಗಮಗಳಿಗೆ ಅರ್ಥವನ್ನ ಹೇಳೋದು ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸನ? ಸಾಮಾನ್ಯ ಪುರಾಣಗಳಿಗೆ ಎಷ್ಟು ಸುಲಭದಲ್ಲಿ ನಾವು ಅರ್ಥವನ್ನ ಕಂಡು ಹಿಡಿಬಹುದೋ ಅಥವಾ ಅರ್ಥವನ್ನ ಮಾಡಿಕೊಳ್ಳಬಹುದೋ ಅಷ್ಟು ಸುಲಭದಲ್ಲಿ ಅಪೌರುಷೇಯವಾದ ವೇದಗಳಿಗೆ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ವೇದಗಳ ಅರ್ಥ ನಮಗೆ ಗೋಚರ ಆಗಬೇಕು ಅಂತಾದರೆ ಎಷ್ಟೋ ಜನ್ಮಗಳಲ್ಲಿ ವಿಪರೀತವಾಗಿ ಅತಿಶಯವಾಗಿ ನಾವು ಸಾಧನೆಯನ್ನು ಮಾಡಿರು. ಒಂದು ಕಡೆ ಒಂದು ಮಾತು ಬರುತ್ತೆ, ಸ್ಯಾತ್ತಥಿತ್ತಮಪಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಶ್ರುತಿಗಳಲ್ಲಿ ಒಟ್ಟು ಎಷ್ಟು ಅರ್ಥಗಳಿದೆ ಅಂತ ಹೇಳಬೇಕಾದ್ರೆ ಒಟ್ಟು 3 ರೀತಿಯಾಗಿ ಶ್ರುತಿಗಳಿಗೆ ಅರ್ಥಗಳನ್ನು ಹೇಳಬಹುದು ಅಂತ ಹೇಳುತ್ತೆ. ಮಹಾಭಾರತಕ್ಕೆ 10 ಅರ್ಥಗಳು. ಅದೇ ಮಹಾಭಾರತದಲ್ಲಿ ಬರತಕ್ಕಂತಹ ವಿಷ್ಣು ಸಹಸ್ರನಾಮ, ಆ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ಪ್ರತಿಯೊಂದು ನಾಮಕ್ಕೂ ಕೂಡ 100 ಅರ್ಥಗಳನ್ನು ಹೇಳಬಹುದು ಅನ್ನೋದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಆಗಮಗಳ ಅರ್ಥ ವೇದಗಳನ್ನ ವಿಭಾಗ ಮಾಡಿದ ವ್ಯಾಸರ ಮನಸ್ಸಿನಲ್ಲಿ ಹೇಗಿದನೋ ಆ ರೀತಿಯಾಗಿ ಅರ್ಥವನ್ನ ತಿಳಿಯೋದು ತುಂಬಾ ಕಷ್ಟಕರವಾದ ಕೆಲಸ. ಅನೇಕ ಸಂದರ್ಭಗಳಲ್ಲಿ ಯಜ್ಞಗಳಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳು, ಇನ್ನೊಂದು ಕಡೆ ಬ್ರಹ್ಮ ಮೀಮಾಂಸಾಕ್ಕೆ ಸಂಬಂಧಪಟ್ಟಂತಹ ಆಗಮಗಳು, ಒಟ್ಟಾರೆ ಇವತ್ತಿನ ಅನೇಕ ಕಡೆ ವೇದಗಳನ್ನ ಅಧ್ಯಯನ ಮಾಡೋ ಪದ್ಧತಿ ಇದೆ. ಆದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಅಧ್ಯಯನವನ್ನ ಮಾಡತಕ್ಕಂತಹ ಕ್ರಮವನ್ನ ಎಲ್ಲೂ ಕೂಡ ಇಲ್ಲವೇ ಇಲ್ಲ. ಹಿಂದಿನ ಕಾಲದಿಂದಲೂ ಕೂಡ ಇಲ್ಲವೇ ಇಲ್ಲ. ಗುರುಚ್ಚಾರಣ ಅನುಚ್ಚಾರಣ ಪೂರ್ವಕವಾಗಿ ಇವತ್ತಿನ ದಿನ ಗುರು ಶಿಷ್ಯರು ವೇದಗಳ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಿಂದಲೂ ಕೂಡ, ಹೊರತು ವೇದಗಳ ಅರ್ಥ ಇದ ಮಿಥಂ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ ಸಾಧ್ಯ. ಆದ್ರೆ ಅಂತಹ ಅತ್ಯಂತ ಕಲಿಷ್ಠವಾದ ಯಾವ ವೇದಗಳು ಇದ್ದಾವೋ ಆ ವೇದಗಳ ಅರ್ಥ ಇದಮಿಥಂ ಅಂತ ನಿಶ್ಚಯ ಮಾಡಿಕೊಡ್ಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹ ಮಹಾನುಭಾವರು ರಾಯರು ಅಂತ ಹೇಳಿದ್ರೆ ರಾಯರ ವಿದ್ವತ್ತೆಯ ಪರಾಕಾಷ್ಠತೆ ಎಷ್ಟು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ಒಂದು ಗ್ರಂಥಕ್ಕೆ ಒಂದು ವ್ಯಾಖ್ಯಾನವನ್ನ ಬರೆಯುವ ಸಂದರ್ಭದಲ್ಲಿ ಹೀಗಿರಬಹುದು ಅಂತ ಊಹಿಸಿಕೊಂಡು ನಾವು ವ್ಯಾಖ್ಯಾನವನ್ನ ಮಾಡ್ತೇವೆ. ಒಬ್ಬ ವ್ಯಕ್ತಿ ತಾನು ಬರೆದಿರುವ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡಬೇಕಾದ್ರೇನೆ ಈ ಅಭಿಪ್ರಾಯದಲ್ಲಿ ಇರಬೇಕಾದ್ರೆ ಯಾರಿಂದಲೂ ಕೂಡ ಮಾಡಲ್ಪಡದೇ ಇರತಕ್ಕಂತಹ ಯಾವ ಈ ವೇದಗಳು ಇದ್ದಾವೆ, ವೇದವ್ಯಾಸ ದೇವರು ಯಾವ ವೇದಗಳನ್ನ ವಿಭಾಗ ಮಾಡಿ ಕೊಟ್ಟಿದ್ದಾರೆ, ಇಂಥ ವೇದಗಳ ಅರ್ಥವನ್ನ ಸರ್ವೋತ್ತಮರಾದ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ತಕ್ಕಂತೆ ಹೇಳೋದು ಅಂತ ಹೇಳಿದ್ರೆ ಅದು ಸಾಮಾನ್ಯ ಕೆಲಸನ? ಅದು ಅನೇಕ ಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಹೊಂದಿರಬೇಕು, ಅನೇಕ ರಹಸ್ಯ ಪ್ರಮೇಯಗಳನ್ನು ಅರಿತುಕೊಂಡವರಾಗಿರಬೇಕು. ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತು. ಆಚಾರ್ಯರು ಒಂದು ಕಡೆ ಉಲ್ಲೇಖವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ 20ಕ್ಕಿಂತಲೂ ಕೂಡ ಕಡಿಮೆ ಇಲ್ಲದೇ ಇರತಕ್ಕಂತಹ ಉತ್ತಮ ಲಕ್ಷಣಗಳು ಯಾವ ಪುರುಷರಲ್ಲಿ ಯಾವ ಮಹಾನುಭಾವರಲ್ಲಿ ಇರುತ್ತೋ ಅವರು ಮಾತ್ರ ವೇದಗಳ ಅರ್ಥವನ್ನ ಹೇಳಬಹುದು, ಹೊರತು ನಮ್ಮಂಥವರು ನಿಮ್ಮಂಥವ್ರು ಯಾವುದೇ ಕಾರಣಕ್ಕೂ ಕೂಡ ವೇದಗಳ ಅರ್ಥವನ್ನ ಅರ್ಥ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ.
ಹಾಗಾಗಿ ಇಂಥ ಮಹಾನುಭಾವರಾದ ರಾಘವೇಂದ್ರ ತೀರ್ಥರು ವೇದಗಳ ಅರ್ಥವನ್ನ ತಿಳಿದು ನಮ್ಮ ಸಮಾಜಕ್ಕೆ ಉಪಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಸಂಗತಿ ಅದು. ದೊಡ್ಡ ಜ್ಞಾನಿಗಳು ರಾಘವೇಂದ್ರ ತೀರ್ಥರ ಅಪರೋಕ್ಷ ಜ್ಞಾನಿಗಳು. ಇಂಥ ಅಪರೋಕ್ಷ ಜ್ಞಾನಿಗಳಾದ ರಾಯರಿಗೆ ವೇದಗಳ ಅರ್ಥ ಹೇಗೆ ಹೊಳೆಯಿತೋ ಹಾಗೆ ನಮಗೆ ವೇದಗಳ ಅರ್ಥ ಹೊಳೆಯತ್ತೋ ಬಿಡತ್ತೋ ಎರಡನೇ ಮಾತು. ಆದರೆ ರಾಯರ ಅನುಗ್ರಹದಿಂದ ಮಧ್ವಾಚಾರ್ಯರ ಗ್ರಂಥಗಳು ಅಭಿಪ್ರಾಯ, ಶ್ರೀಮತ್ ಟೀಕಾಕೃತ್ಪಾದರ ಗ್ರಂಥಗಳ ಅರ್ಥ, ಅವುಗಳನ್ನ ತಿಳಿಸಿಕೊಡ್ಲಿಕ್ಕೆ ಹೊರಟಿರತಕ್ಕಂತಹ ರಾಘವೇಂದ್ರ ತೀರ್ಥರ ಅನೇಕ ವ್ಯಾಖ್ಯಾನ ಗ್ರಂಥಗಳ ಅಭಿಪ್ರಾಯ ನಮಗೆ ಇವತ್ತಿನ ದಿನ ದೊರಕುವಂತಾಗಲಿ ಅಥವಾ ಅರ್ಥ ಆಗಲಿ ಅನ್ನುವಂತಹ ಒಂದು ಏನ್ ಪ್ರಾರ್ಥನೆ ಇದೆ ನೋಡಿ, ಇದು ನಮ್ಮನ್ನ ಶಾಸ್ತ್ರಾಧ್ಯಯನದಲ್ಲಿ ಅಥವಾ ವೇದಗಳನ್ನ ಅಧ್ಯಯನ ಮಾಡತಕ್ಕಂತಹ ವಿಷಯದಲ್ಲಿ ಹೆಚ್ಚು ಪ್ರೇರೇಪಣೆಯನ್ನು ಕೊಡುತ್ತೆ ಅನ್ನೋದನ್ನ ನಾವು ಭಾವಿಸಬೇಕು. ಇಂತಹ ರಾಯರಿಗೆ, ಆಗಮಗಳ ಅರ್ಥವನ್ನ ತಿಳಿದಿರತಕ್ಕಂತಹ ರಾಯರಿಗೆ ನಮಗೂ ಕೂಡ ಶಾಸ್ತ್ರ ಗ್ರಂಥಗಳ ತತ್ವಜ್ಞಾನವನ್ನ ದಯಪಾಲಿಸಿ ಅಂತ ವಿನಮ್ರ ಪೂರ್ವಕವಾಗಿ ಪ್ರಾರ್ಥನೆಯನ್ನ ಕೃಷ್ಣಾವಧೂತರು ಮಾಡ್ತಾ ಇದ್ದಾರೆ.